ಮನುಷ್ಯ ತನ್ನ ಆಹಾರಕ್ಕೋಸ್ಕರ ಭೂಮಿಯಲ್ಲಿ ಗೆಣಸನ್ನ ಕಿತ್ತು ತಿನ್ನೋವರೆಗೂ ನಿಯತ್ತಿತ್ತು. ಯಾವಾಗ ಗೆಣಸು ಬಿಟ್ಟು ಅಲ್ಲಿರುವ ಖನಿಜ ಕೈಯಿಟ್ಟು ನಾವು ನಿಯತ್ತು ಹಾಳಾಯಿತು ಅನ್ನೋ ಒಂದು ಗಾದೆ ಮಾತಿದೆ. ಅದಕ್ಕೆ ಖನಿಜಕ್ಕೆ ಕೈ ಇಟ್ಟು ಅಕ್ರಮವಾಗಿ ರಾಷ್ಟ್ರದ ಸಂಪತ್ತನ್ನು, ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಮಾಫಿಯಾ ನಡೆಸಿದ್ರೆ ಅವಂಥವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅನ್ನೋದಕ್ಕೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಗಣಿ ಮಾಫಿಯಾದ ಈ ಜನಾರ್ದನ್ ರೆಡ್ಡಿಗೆ ಕೋರ್ಟು 7 ವರ್ಷಗಳ ಕಾಲ ಶಿಕ್ಷೆನ ಕೊಟ್ಟಿದೆ, ಪನಿಷ್ಮೆಂಟನ್ನು ಕೊಟ್ಟಿದೆ. ಜೊತೆಯಲ್ಲಿ ಶಾಸಕ ಸ್ಥಾನದಿಂದ ಇಂಪೀಚ್ಮೆಂಟ್ ಮಾಡಿದ್ರೆ ಅನರ್ಹ ಮಾಡಿದ್ದಾರೆ. ಎರಡು ತುಂಬ ಐ ಥಿಂಕ್ ಸಾಮಾನ್ಯ ಜನರಿಗೆ ಎಷ್ಟೇ ದೊಡ್ಡ ಮಾಫಿಯಾ ಆದ್ರೇನೋ, ಎಷ್ಟೇ ದೊಡ್ಡ ರಾಜಕಾರಣಿ ಆದ್ರೇನೋ, ನೀವು ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗ್ತೀರಾ ಅನ್ನೋ ಒಂದು ಸಂದೇಶವನ್ನು ನ್ಯಾಯಾಲಯ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ನ್ಯಾಯಾಲಯದ ಮೇಲೆ ನಮಗೇನು ಆಲ್ರೆಡಿ ನಂಬಿಕೆ ಇದೆ. ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಗೌರವ ಆಯಿತು ಅಂತ ಹೇಳುತ್ತಾ, ಜನಾರ್ದನ್ ರೆಡ್ಡಿ ಕೇಸು ಉಳಿದ ಮಾಫಿಯಾಗಳಿಗೆ, ಉಳಿದ ಉಸುರುಳಿ ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಪಾಠ ಆಗಬೇಕು ಅಂತ ಹೇಳುತ್ತಾ